ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಜೋಗದ ಜಲಪಾತ ಇದು ಕನ್ನಡ ನಾಡಿನ ಬೆಳಕಿನ ದೀಪ ಎಂದು ಮಾಡಿದ್ದ ವಿಡಿಯೋಗೆ ತಾವುಗಳು ನೀಡಿದ ಅಭೂತಪೂರ್ವ ಪ್ರೋತ್ಸಾಹವು ನನಗೆ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸುವಂತೆ ಮಾಡಿದ್ದು. ಮತ್ತೊಮ್ಮೆ ನಿಮ್ಮ ಮುಂದೆ ಅಂತಹದ್ದೇ ನಾಡಿನ ಇನ್ನೊಂದು ಶಕ್ತಿ ನದಿಯ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳಬೇಕೆಂದು ಈ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಸ್ನೇಹಿತರೆ, ವಾರಾಹಿ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಜನ್ಮ ತಾಳಿ ಅಂತ್ಯದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವ ಮತ್ತೊಂದು ಶಕ್ತಿ ನದಿಯಾಗಿದೆ. ಸ್ನೇಹಿತರೆ, ವರಾಹಿ ನದಿಯ ಮೂಲ ಬಂದು ಅದೇ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿಯ ಹೆಬ್ಬಾಗಿಲು ಎಂಬ ಜಾಗದಲ್ಲಿ, ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆಯ ಮಹಣಿಬೈಲ್ ಎಂಬ ಜಾಗದಲ್ಲಿ ಈ ಅಣೆಕಟ್ಟು ನಿರ್ಮಾಣವಾದ ಕಾರಣ ಮಹಣಿ ಡ್ಯಾಂ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ. ಈ ಜಲಾಶಯದ ಪೂರ್ಣ ಮಟ್ಟ ಅಂದರೆ ಫುಲ್ ರಿಸರ್ವೈರ್ ಲೆವೆಲ್ 594.36 ಮೀಟರ್ಗಳು ಹಾಗೂ MDDL ಮೇನ್ ಡ್ರಾ ಡೌನ್ ಲೆವೆಲ್ ಬಂದು 560.10 ಮೀಟರ್ಗಳು. ಈ ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾ ಅಂದರೆ ನೀರು ಸಂಗ್ರಹಗೊಳ್ಳುವ ಹಾಗೂ ಹರಿಯುವ ಜಾಗ ಬಂದು 163.16 ಚದರ ಕಿಲೋಮೀಟರ್ಗಳು. ಅಂತಿಮವಾಗಿ ಸಮುದ್ರವನ್ನು ಸೇರುವಾಗ ಇದರ ಒಟ್ಟಾರೆ ಕ್ಯಾಚ್ಮೆಂಟ್ ಏರಿಯಾ ಬಂದು 764 ಚದರ ಕಿಲೋಮೀಟರ್ಗಳು. ಈ ಜಲಾಶಯದಲ್ಲಿ 31.13 TMC ಫೀಟ್ನಷ್ಟು ನೀರನ್ನು ಸಂಗ್ರಹಿಸಬಹುದಾಗಿದೆ. ಈ ವರಾಹಿ ನದಿ ನೀರಿನಿಂದ ವಾರ್ಷಿಕ 1100 ಮಿಲಿಯನ್ ಯೂನಿಟ್ಗಳಷ್ಟು ವಿದ್ಯುತ್ ಅನ್ನು ಉತ್ಪಾದಿಸಬಹುದಾಗಿದೆ. ಸ್ನೇಹಿತರೆ, ಸಮುದ್ರ ಮಟ್ಟದಿಂದ 730 ಮೀಟರ್ ಅಂದರೆ 2400 ಅಡಿಗಳಷ್ಟು ಎತ್ತರದಲ್ಲಿ ಸ್ಥಾಪಿತವಾಗಿರುವ ಈ ವರಾಹಿ ನದಿಯು ಹಲವು ಉಪನದಿಗಳನ್ನು ಶೆಟ್ಟಿಕೊಪ್ಪ, ಹಲಗಿ, ಕೊಳವಾಡಿ ಹಾಗೂ ಬಂಗಾರಗಳ್ಳಿ ಎನ್ನುವ ಜಾಗದಲ್ಲಿ ಸಂಧಿಸುತ್ತದೆ. ಸ್ನೇಹಿತರೆ, ಈ ವರಾಹಿ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವಲ್ಲಿ 72 ಕಿಲೋಮೀಟರ್ಗಳ ಸಾಧಾರಣ ಪ್ರಯಾಣ ಹೊಂದಿದ್ದರೂ ತನ್ನ 25ನೇ ಕಿಲೋಮೀಟರ್ ಪ್ರಯಾಣ ತಲುಪುವಾಗ ಕುಂಚಿಕಲ್ ಜಲಪಾತ ಎಂಬ ವಿಸ್ಮಯವನ್ನು ಸೃಷ್ಟಿಸುತ್ತದೆ. ನಿಡಗೋಡು ಗ್ರಾಮ ಮಾಸ್ತಿಕಟ್ಟೆ ಎಂಬಲ್ಲಿ ಸೃಷ್ಟಿಯಾಗುವ ಈ ಕುಂಚಿಕಲ್ ಜಲಪಾತ 455 ಮೀಟರ್ ಅಂದರೆ 1493 ಅಡಿ ಕಣಿವೆ ಕಂದಕಗಳಿಂದ ಕೂಡಿದ ಎತ್ತರದಿಂದ ಧುಮ್ಮಿಕ್ಕುವುದನ್ನು ನೋಡುವುದು ಪ್ರಕೃತಿ ಆರಾಧಕರ ಕಣ್ಣಿಗೆ ಹಬ್ಬ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಕುಂಚಿಕಲ್ ಜಲಪಾತವನ್ನು ತಲುಪಲು ಯಾವುದೇ ಸುಸಜ್ಜಿತ ಮಾರ್ಗಗಳು ಇಲ್ಲದಿರುವ ಕಾರಣ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ದೂರದಿಂದಲೇ ನೋಡಿ ಆನಂದಿಸುವುದು ಸೂಕ್ತ ಎಂಬುದು ನನ್ನ ಸಲಹೆ. ಕರ್ನಾಟಕದ ಚಿರಾಪುಂಜಿ ಎಂದೇ ಪ್ರಖ್ಯಾತಿ ಹೊಂದಿರುವ ಆಗುಂಬೆ ಹಾಗೂ ಹುಲಿಕಲ್ ಘಾಟ್ 10,000 ಮಿಲಿಮೀಟರ್ಗೂ ಅಧಿಕ ಮಳೆಯನ್ನು ಸುರಿಸುವುದರೊಂದಿಗೆ ಅತಿ ಹೆಚ್ಚು ಮಳೆ ಬೀಳುವ ಕರ್ನಾಟಕದ ಜಾಗ ಎಂಬ ದಾಖಲೆಯನ್ನು ತನ್ನದಾಗಿಸಿಕೊಂಡಿದೆ. ವಿಷ್ಣು ಪುರಾಣದ ಪ್ರಕಾರ ವರಹಾನ ಸ್ತ್ರೀ ರೂಪ ವರಾಹಿ ಅಂದರೆ ಶಕ್ತಿ ಎಂದು ಅರ್ಥ. ಆದ ಕಾರಣ ಈ ನದಿಗೆ ವರಾಹಿ ಎಂಬ ಹೆಸರು ಬಂದಿರಬಹುದು. ಸ್ನೇಹಿತರೆ, ವರಾಹಿ ನದಿಯು ಅಬ್ಬರದಿಂದ ಕುಂಚಿಕಲ್ ಜಲಪಾತವಾಗಿ ಧುಮ್ಮಿಕ್ಕಿದ ನಂತರ ಅರಬ್ಬಿ ಸಮುದ್ರವನ್ನು ಸೇರುವವರೆಗೂ ಶಾಂತಳಾಗಿ ಹರಿಯಲಾರಂಭಿಸುತ್ತಾಳೆ. ಉಡುಪಿ ಜಿಲ್ಲೆಯ ಜನರು ಈ ವರಾಹಿ ನದಿಯನ್ನು ಹಾಲಾಡಿ ನದಿ ಅಂತಲೂ ಕರೆಯುತ್ತಾರೆ. ಹಾಲಾಡಿ, ಬಸ್ರೂರು, ಕುಂದಾಪುರ, ಗಂಗೊಳ್ಳಿ ಮಾರ್ಗವಾಗಿ ಸಮುದ್ರವನ್ನು ಸೇರುವ ಈ ವರಾಹಿ ನದಿಯು ಸೌಪರ್ಣಿಕ, ಕೇಡಕ, ಚಕ್ರ ಮತ್ತು ಕುಬ್ಜಾ ನದಿಗಳೊಂದಿಗೆ ಸೇರಿ ಈ ಭಾಗದ ಪಂಚಗಂಗಾವಳಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದುವ ಮುಖೇನ ಅರಬ್ಬಿ ಸಮುದ್ರವನ್ನು ಸೇರುವುದರೊಂದಿಗೆ ತನ್ನ ಯಾತ್ರೆಯನ್ನು ಮುಗಿಸುತ್ತಾಳೆ. ಸ್ನೇಹಿತರೆ, 1973-74ರಲ್ಲಿ ಈ ಮಾಣಿ ಜಲಾಶಯ ಹಾಗೂ ಜಲವಿದ್ಯುದಾಗಾರದ ಸರ್ವೆ ಕಾರ್ಯ ಆರಂಭವಾಗಿ 1978ರಲ್ಲಿ ಕರ್ನಾಟಕ ಸರ್ಕಾರವು ನಿರ್ಮಾಣ ಕಾರ್ಯ ಕೂಡ ಆರಂಭಿಸುತ್ತದೆ. ಈ ಯೋಜನೆಯು ಮಾಣಿ ಡ್ಯಾಂ, ಪಿಕಪ್ ಡ್ಯಾಂ, 4 ಬೇ ಡ್ಯಾಂಗಳ ಜೊತೆಗೆ 14 ಸ್ಯಾಡಲ್ ಡ್ಯಾಂಗಳನ್ನು ಒಳಗೊಂಡಿದೆ. ಈ ಮಾಣಿ ಜಲಾಶಯದ ಎತ್ತರ 59 ಮೀಟರ್ಗಳು ಹಾಗೂ ಉದ್ದ 585 ಮೀಟರ್ಗಳು. ಪ್ರವಾಹದಂತ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಹಾಕಲು ತ್ರಿಜ್ಯಾಕಾರದ 3 ರೇಡಿಯಲ್ ಗೇಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮಾಣಿ ಜಲ ವಿದ್ಯುದಾಗಾರವನ್ನು ಮಾಣಿ ಅಣೆಕಟ್ಟಿನ ಕೆಳಭಾಗದಲ್ಲಿ ನಿರ್ಮಿಸಲಾಗಿದ್ದು ವಾರ್ಷಿಕ 40 ಮಿಲಿಯನ್ ಯೂನಿಟ್ಗಳಷ್ಟು ವಿದ್ಯುತ್ ಅನ್ನು ಉತ್ಪಾದಿಸಬಹುದಾಗಿದೆ. ಸ್ನೇಹಿತರೆ,
2.5 ಮೀಟರ್ ವಿಸ್ತೀರ್ಣದ 2 ಪೆನ್ಸ್ಟಾಕ್ಗಳಿದ್ದು ಜನರೇಟರ್ಗೆ ವರ್ಟಿಕಲ್ ಆಕ್ಸಿಸ್ ಕಪ್ಲಾಂಟ್ ಟರ್ಬೈನ್ ಜಲಚಕ್ರಗಳನ್ನು ಜೋಡಿಸಿದ್ದು 4.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ 2 ವಿದ್ಯುತ್ ಘಟಕಗಳನ್ನು ಅಳವಡಿಸಲಾಗಿದೆ. ಸ್ನೇಹಿತರೆ, ವಿದ್ಯುತ್ ಉತ್ಪಾದನೆಯ ನಂತರ ಹೊರಬಂದ ನೀರನ್ನು ವರಾಹಿ ಭೂಗರ್ಭ ವಿದ್ಯುದಾಗಾರಕ್ಕೆ ಹರಿಸಲಾಗುತ್ತದೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಮೊದಲಿಗೆ ಭೂಮಿಯ ಮೇಲ್ಭಾಗದಲ್ಲಿ ವಿದ್ಯುದಾಗಾರದ ನಿರ್ಮಾಣವು ಕಷ್ಟಸಾಧ್ಯ ಎಂದು ಮನಗಂಡ ತಾಂತ್ರಿಕ ತಜ್ಞರು ಹಾಗೂ ಅಧಿಕಾರಿಗಳು ಭೂಮಿಯ ಒಳಗೆ ಅಂದರೆ ಭೂಗರ್ಭದೊಳಗೆ ವಿದ್ಯುದಾಗಾರವನ್ನು ನಿರ್ಮಾಣ ಮಾಡುವ ದೃಢ ನಿರ್ಧಾರ ಮಾಡುತ್ತಾರೆ. ಸ್ನೇಹಿತರೆ, ಆಗಿನ ಎಂಜಿನಿಯರ್ಗಳ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಗೆ ಈ ದೈತ್ಯ ಯೋಜನೆಯ ನಿರ್ಮಾಣವು ಒಂದು ಉದಾಹರಣೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಮುಖ್ಯವಾಗಿ 3 ಕಾರಣಗಳನ್ನು ಪರಿಗಣಿಸಿ ವಿದ್ಯುದಾಗಾರದ ನಿರ್ಮಾಣವನ್ನು ಭೂಗರ್ಭದ ಒಳಭಾಗದಲ್ಲಿ ಮಾಡಲಾಯಿತು. ಅದೇನೆಂದರೆ ಆರ್ಥಿಕ, ತಾಂತ್ರಿಕ ಮತ್ತು ಪರಿಸರದ ಕಾರಣಗಳು. ಭೂಗರ್ಭ ವಿದ್ಯುದಾಗಾರದ ನಿರ್ಮಾಣ ಹಾಗೂ ನಿರ್ಮಾಣದ ಸ್ವಾರಸ್ಯಗಳನ್ನು ತಿಳಿಯಲು ಭಾಗ 2 ಸದ್ಯದಲ್ಲೇ ಬಿಡುಗಡೆಗೊಳ್ಳಲಿದೆ. ಅಲ್ಲಿಯವರೆಗೂ ಇಲ್ಲಿಯೇ ಹತ್ತಿರದಲ್ಲಿ ಇರುವ ಬಾಳೆಬೆರೆಘಾಟಿ ಚಂಡಿಕಾಂಬ ದೇವಸ್ಥಾನ ಹಾಗೂ ಮಾಸ್ತಿಕಟ್ಟೆಯ ಸಮೀಪದಲ್ಲಿ ಇರುವ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳು ಪುರಾಣ ಪ್ರಸಿದ್ಧ ದೇವಾಲಯಗಳಾಗಿದ್ದು ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ಕೊಡುವ ಪುಣ್ಯಕ್ಷೇತ್ರವಾಗಿರುತ್ತದೆ. ಶಿವಮೊಗ್ಗದಿಂದ 90 ಕಿಲೋಮೀಟರ್ ದೂರದಲ್ಲಿರುವ ಮಾಸ್ತಿಕಟ್ಟೆ ಗ್ರಾಮವು ದಿನದ 24 ಗಂಟೆಯೂ ಸರ್ಕಾರಿ ಹಾಗೂ ಖಾಸಗಿ ಬಸ್ಸಿನ ವ್ಯವಸ್ಥೆಯನ್ನು ಹೊಂದಿದ್ದು ಕುಂದಾಪುರ ಹಾಗೂ ಶಿವಮೊಗ್ಗ ನಡುವಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುತ್ತದೆ. ಸಮೀಪದಲ್ಲಿ ವೀಕ್ಷಿಸಬಹುದಾದ ಸ್ಥಳಗಳೆಂದರೆ ಸಾವೇಹಕ್ಲು ಡ್ಯಾಂ, ಚಕ್ರಾ ಡ್ಯಾಂ, ಸಕ್ರೆಬೈಲು ಆನೆಬಿಡಾರ, ನಗರದ ಕೋಟೆ ಹಾಗೂ ಕವಲೇದುರ್ಗದ ಕೋಟೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.